ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಇನ್ಫೆಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ಇನ್ಫೆಕ್ಷನ್ ಅಂದರೆ ಏನು, ನೇಚರ್ ಆಫ್ ಇನ್ಫೆಕ್ಷನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ಓಕೆ, ಸೊ ಇನ್ಫೆಕ್ಷನ್, ಸೊ ಅದರ ಫಸ್ಟ್ ಡೆಫಿನೇಷನ್ ನೋಡಿದಾಗ, ಆ್ಯನ್ ಇನ್ಫೆಕ್ಷನ್ ಈಸ್ ದಿ ಇನ್ವೇಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಸೊ ಇಲ್ಲಿ ಏನಾಗಿದೆ, ಇನ್ಫೆಕ್ಷನ್ ಅಂದರೆ ಇನ್ವೇಷನ್ ಅಂದರೆ ಎಂಟ್ರಿ. ಓಕೆ, ಸೊ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಅದು ಸೂಕ್ಷ್ಮಾಣು ಜೀವಿ ಇದೆಯಲ್ಲ, ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಪ್ಯಾಥೋಜನ್. ಆ ಬ್ಯಾಕ್ಟೀರಿಯಾ ಇದೆ, ವೈರಸ್ ಇದೆ, ಏನಿದೆ, ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಅಥವಾ ಫಂಗೈ ಇರ್ಬೋದು. ಸೊ ಇವೆಲ್ಲ ಏನು ನಮ್ಮ ಬಾಡಿ ಒಳಗಡೆ ಇನ್ವೇಷನ್ ಆಗ್ತವೆ. ಇನ್ವೇಷನ್ ಅಂದರೆ ಎಂಟರ್ ಆಗ್ತವೆ. ಓಕೆ, ಎಂಟರ್ ಆಗಿದ್ಮೇಲೆ ಮಲ್ಟಿಪ್ಲಿಕೇಶನ್ ಆಗ್ತವೆ. ಓಕೆ, ಎಂಟರ್ ಆಗಿದ್ಮೇಲೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತವೆ. ಒಂದಿರೋದು 2 ಆಗ್ತವೆ, 2 ಇರೋದು 4 ಆಗ್ತವೆ, 4 ಇರೋದು 8 ಆಗ್ತವೆ. ಹೀಗೆ ಮಲ್ಟಿಪ್ಲಿಕೇಶನ್ ಆಗ್ತವೆ ಆಫ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಹಾರ್ಮ್ಫುಲ್ ಸೂಕ್ಷ್ಮಾಣು ಜೀವಿಗಳು. ಓಕೆ, ಸೊ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಏನಾಗಿದ್ದಾವೆ, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿದ್ಮೇಲೆ ಮಲ್ಟಿಪ್ಲಿಕೇಶನ್ ಆಗಿದ್ದಾವೆ. ಓಕೆ, ಮಲ್ಟಿಪ್ಲಿಕೇಶನ್ ಆದಮೇಲೆ ಏನಾಗ್ಬೋದು ಅಂದರೆ, ದಿಸ್ ಕ್ಯಾನ್ ಲೀಡ್ ಟು ಡ್ಯಾಮೇಜ್. ಸೊ ಏನಾಗ್ಬೋದು, ಮಲ್ಟಿಪ್ಲಿಕೇಶನ್ ಆಗ್ತಾ ಇದ್ದಾವೆ ನಮ್ಮ ಬಾಡಿ ಒಳಗಡೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾಗ್ತಾ ಇದ್ದಾವೆ, ಮಲ್ಟಿಪ್ಲಿಕೇಶನ್ ಆದಾಗ ನಮ್ಮ ಟಿಶ್ಯೂ ಇರುತ್ತೆ ಅಲ್ಲ, ನಮ್ಮ ಸೆಲ್ಸ್ ಇರ್ತವೆ, ನಮ್ಮ ಟಿಶ್ಯೂ ಏನಾಗ್ತವೆ, ಅಲ್ಲಿ ಡ್ಯಾಮೇಜ್ ಆಗ್ತವೆ. ಓಕೆ, ಆರ್ ಡಿಸೀಸ್ ಇನ್ ದಿ ಟಿಶ್ಯೂ ಆರ್ ಆರ್ಗನ್ಸ್. ಹೌದು ಸರ್, ಏನಾಗುತ್ತೆ, ಅಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ. ಓಕೆ, ನಮ್ಮ ಆರ್ಗನ್ಸ್ ಇದ್ದಾವೆ ಅಲ್ಲ, ಹಾರ್ಟ್ ಇದೆ, ನಮ್ಮ ಬ್ರೈನ್ ಇದೆ, ನಮ್ಮ ಸ್ಕಿನ್ ಇದೆ, ನಮ್ಮ ಲಂಗ್ಸ್ ಇದ್ದಾವೆ, ಅಲ್ಲೆಲ್ಲ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಓಕೆ, ಡ್ಯಾಮೇಜ್ ಆದಮೇಲೆ ಡಿಸೀಸ್ ಬರುತ್ತೆ. ಓಕೆ, ಸೊ ಆ ಆರ್ಗನ್ಸಲ್ಲಿ ನಮ್ಗೆ ಏನು ಕಾಣೋಕ್ಕೆ ಬರುತ್ತೆ, ಡಿಸೀಸ್ ಬರುತ್ತೆ. ಎಕ್ಸಾಂಪಲ್ ನಾವು ಕೋವಿಡ್-19 ನೋಡಿದಾಗ ಅದು ಏನಾಗಿತ್ತು, ಕೊರೋನಾ ವೈರಸ್ ಏನಾಗಿತ್ತು, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿದ್ಮೇಲೆ ಮಲ್ಟಿಪ್ಲಿಕೇಶನ್ ಆಗಿತ್ತು. ಓಕೆ, ಮಲ್ಟಿಪ್ಲಿಕೇಶನ್ ಆಗಿದ್ಮೇಲೆ ಏನು ಮಾಡಿತ್ತು, ಅದು ಡ್ಯಾಮೇಜ್ ಮಾಡಿತ್ತು. ನಮ್ಮ ಲಂಗ್ಸ್ ಇರುತ್ತೆ ಅಲ್ಲ, ಲಂಗ್ಸಿಗೆ ಏನು ಮಾಡಿತ್ತು, ಇದು ಡ್ಯಾಮೇಜ್ ಮಾಡಿತ್ತು. ಓಕೆ, ಮತ್ತು ನಮಗೇನು ಬಂದಿತ್ತು, ಕೋವಿಡ್-19 ಡಿಸೀಸ್ ಬಂದಿತ್ತು. ಓಕೆ, ನಮಗೆ ಕೊರೋನಾ ಡಿಸೀಸ್ ಬಂದಿತ್ತು. ಓಕೆ, ಐ ಥಿಂಕ್ ನಿಮಗೆ ಇನ್ಫೆಕ್ಷನ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಅಥವಾ ನಿಮಗೆ ಇನ್ನೊಂದು ಡೆಫಿನೇಷನ್ ನೀವು ನೋಡಬೇಕು ಅಂದರೆ, ಆ್ಯನ್ ಇನ್ಫೆಕ್ಷನ್ ಈಸ್ ಅ ಪ್ರೊಸೆಸ್. ಹೌದು ಸರ್, ಇದೇನಿದೆ, ಇಟ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಹಾರ್ಮ್ಫುಲ್ ಅಂದರೆ ಬ್ಯಾಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ವೈರಸಸ್, ಬ್ಯಾಡ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಓಕೆ, ಹಾರ್ಮ್ಫುಲ್ ಅಂದರೆ ಡೇಂಜರ್. ಓಕೆ, ಡೇಂಜರ್ ಮೈಕ್ರೋ ಆರ್ಗ್ಯಾನಿಸಮ್ ಏನು ಮಾಡ್ತಾ ಇದ್ದಾವೆ, ಸಚ್ ಆಸ್ ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ ಆರ್ ಪ್ಯಾರಾಸೈಟ್, ಇವೆಲ್ಲ ಏನಾಗಿ ಮಾಡ್ಬೋದು, ಎಂಟರ್ ಆ್ಯಂಡ್ ಮಲ್ಟಿಪ್ಲೈ ಏನಾಗ್ತವೆ, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗ್ತವೆ ಮತ್ತು ಮಲ್ಟಿಪ್ಲೈ ಆಗ್ತವೆ ಇನ್ ದಿ ಹೋಸ್ಟ್ ಆರ್ಗ್ಯಾನಿಸಮ್. ಹೋಸ್ಟ್ ಅಂದರೆ, ಸೊ ಯಾವ ವ್ಯಕ್ತಿಗೆ ಇನ್ಫೆಕ್ಷನ್ ಆಗಿದೆಯಲ್ಲ ಅವ ಹೋಸ್ಟ್. ಓಕೆ, ಸೊ ಯಾವುದರ ಒಂದು ಪರ್ಸನಿಗೆ ಇನ್ಫೆಕ್ಷನ್ ಆಗಿದೆ ಅಂದರೆ ಆ ವ್ಯಕ್ತಿ ಏನಾಗಿರ್ತಾನೆ, ಹೋಸ್ಟ್ ಆಗಿರ್ತಾನೆ. ಓಕೆ, ಇನ್ ದಿ ಹೋಸ್ಟ್ ಆರ್ಗ್ಯಾನಿಸಮ್. ಹೌದು ಸರ್, ಆ ವ್ಯಕ್ತಿ ಒಳಗಡೆ ಏನಾಗಿದ್ದಾವೆ, ಮಲ್ಟಿಪ್ಲೈ ಆಗಿದ್ದಾವೆ, ಎಂಟರ್ ಆಗಿದ್ದಾವೆ ಮತ್ತು ಮಲ್ಟಿಪ್ಲೈ ಆಗಿದ್ದಾವೆ, ಲೀಡಿಂಗ್ ಟು ಟಿಶ್ಯೂ ಡ್ಯಾಮೇಜ್. ಹೌದು ಸರ್, ಮಲ್ಟಿಪ್ಲೈ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಆದಾಗ ಅಲ್ಲಿ ಟಿಶ್ಯೂ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಆಫೆನ್ ರಿಸಲ್ಟ್ ಇನ್ ಡಿಸೀಸ್. ಹೌದು ಸರ್, ಕೋವಿಡ್-19 ನಮಗೇನು ಬಂದಿತ್ತು ಸರ್, ಕೋವಿಡ್ ಡಿಸೀಸ್ ಬಂದಿತ್ತು. ಓಕೆ, ಮತ್ತು ನಾವು ಇಲ್ಲಾಗಿದ್ದೀವಿ. ಓಕೆ, ನಮಗೆ ಇಲ್ನೆಸ್ ಬರುತ್ತೆ. ಓಕೆ, ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಇನ್ಫೆಕ್ಷನ್ ಈಸ್ ಅ ಪ್ರೊಸೆಸ್ ಬೈ ವಿಚ್ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ, ವೈರಸಸ್, ಫಂಗೈ ಆರ್ ಅ ಪ್ಯಾರಾಸೈಟ್ ಎಂಟರ್ ಆ್ಯಂಡ್ ಮಲ್ಟಿಪ್ಲೈ ಇನ್ ಅ ಹೋಸ್ಟ್ ಆರ್ಗ್ಯಾನಿಸಮ್ ಲೀಡಿಂಗ್ ಟು ಟಿಶ್ಯೂ ಡ್ಯಾಮೇಜ್ ಆ್ಯಂಡ್ ಆಫನ್ ರಿಸಲ್ಟ್ ಇನ್ ಅ ಡಿಸೀಸ್ ಆರ್ ಅ ಇಲ್ನೆಸ್. ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೇಚರ್ ಆಫ್ ಎ ಇನ್ಫೆಕ್ಷನ್. ಓಕೆ, ನೇಚರ್ ಆಫ್ ಇನ್ಫೆಕ್ಷನ್ ಹೇಗಿರುತ್ತೆ, ಇನ್ಫೆಕ್ಷನ್ ಹೇಗಿರ್ತವೆ, ಓಕೆ, ಹೇಗೆ ಆಗುತ್ತೆ ಅಂತ ನಾವು ನೋಡಿದಾಗ, ಮೈಕ್ರೋ ಆರ್ಗ್ಯಾನಿಸಮ್ ಎಕ್ಸಿಸ್ಟ್ ಎವ್ರಿವೇರ್. ಹೌದು ಸರ್, ಮೈಕ್ರೋ ಆರ್ಗ್ಯಾನಿಸಮ್ಗಳು ಎಲ್ಲ ಪ್ಲೇಸಲ್ಲಿ ಇರ್ತವೆ. ಓಕೆ, ಸೂಕ್ಷ್ಮಾಣುಜೀವಿಗಳು ಎಲ್ಲ ಪ್ಲೇಸಲ್ಲಿ ಪ್ರೆಸೆಂಟ್ ಇರ್ತವೆ. ಇನ್ ದಿ ವಾಟರ್. ಹೌದು ಸರ್, ವಾಟರ್ ಒಳಗಡೆ ಇರುತ್ತೆ, ಸಾಯಿಲ್ ಒಳಗಡೆ ಇರುತ್ತೆ, ಆ್ಯಂಡ್ ಆನ್ ದಿ ಬಾಡಿ ಸರ್ಫೇಸಸ್ ಸಚ್ ಆಸ್ ಅ ಸ್ಕಿನ್, intestinal tract or other areas open to the outside. ಓಕೆ, ಸೊ ಎಲ್ಲ ಪಾರ್ಟಲ್ಲಿ ನಮಗೆ ಏನಕ್ಕೆ ಕಾಣ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ ಕಾಣ್ಬೋದು, ಹೊರಗಡೆ ಓಪನ್ ಇರ್ತಾವೆಲ್ಲ ಎಲ್ಲ. ಓಕೆ, ಎಕ್ಸಾಂಪಲ್ ಇಲ್ಲಿ ನಾವು ಮೌತ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್, ವಜೈನಾ ಆ್ಯಂಡ್ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್. ಸೊ ಇವೆಲ್ಲ ಪ್ಲೇಸಲ್ಲಿ ನಮಗೆ ಏನು ನೋಡೋಕ್ಕೆ ಕಾಣಿಸ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ನೋಡೋಕ್ಕೆ ಕಾಣ್ಬೋದು, ಮತ್ತು ಸ್ಕಿನ್ ಮೇಲೆ ಕೂಡ ನಮಗೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ನೋಡೋಕ್ಕೆ ಕಾಣ್ಬೋದು. ಓಕೆ, ನೆಕ್ಸ್ಟ್
ಮೋಸ್ಟ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಹಾರ್ಮ್ಲೆಸ್. ಹೌದು ಸರ್. ಸೊ ನೀವು ಹೇಳ್ತಾ ಇದ್ದೀರಾ ನಮ್ಮ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಒಳಗಡೆ ಇದೆ, ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ವಜೈನ ಒಳಗಡೆ ಎಲ್ಲ ಏನು ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ, ಮೈಕ್ರೋ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಇದ್ದಾವೆ, ಬಟ್ ನಮಗೆ ಇನ್ಫೆಕ್ಷನ್ ಆಗ್ತಾ ಇಲ್ಲ. ಹೌದು, ಓಕೆ. ಯಾಕಂದರೆ ಮೋಸ್ಟ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಹಾರ್ಮ್ಲೆಸ್ ಅಂದರೆ ಅವು ನಮಗೆ ಡಿಸೀಸ್ ಕಾಸ್ ಮಾಡೋದಿಲ್ಲ, ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ, ಯೂಸ್ಫುಲ್ ಇರ್ತವೆ. ಓಕೆ, ಸ್ವಲ್ಪ ಯೂಸ್ಫುಲ್ ಇರ್ತವೆ, ಸ್ವಲ್ಪ ಯೂಸ್ಫುಲ್ನೂ ಇರೋದಿಲ್ಲ, ಡ್ಯಾಮೇಜ್ನೂ ಮಾಡೋದಿಲ್ಲ, ಮತ್ತೊಂದು ಡ್ಯಾಮೇಜ್ ಮಾಡ್ಬೋದು. ಓಕೆ, ಹಾರ್ಮ್ಲೆಸ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದ್ದಾವೆ. ಸಮ್ ಆರ್ ಈವನ್ ಬೆನಿಫಿಷಿಯಲ್. ಹೌದು ಸರ್. ಓಕೆ, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಲ್ಲ, ಓಕೆ, ಗುಡ್ ವೈರಸಸ್ ಅಂತ, ಗುಡ್ ವೈರಸ್ ಹೇಳೋದಿಲ್ಲ, ಗುಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಲ್ಲ ಆ ಥರ. ಓಕೆ, ಸೊ ಗುಡ್ ಬೆನಿಫಿಷಿಯಲ್. ಓಕೆ, ನಮ್ಗೆ ಹೆಲ್ಪ್ನೂ ಆಗ್ತವೆ ಸ್ವಲ್ಪ ಬ್ಯಾಕ್ಟೀರಿಯಾಸ್. ಓಕೆ, ನೆಕ್ಸ್ಟ್, ಒನ್ಸ್ ದಿ ಇನ್ಫೆಕ್ಷಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ದಿ ಬಾಡಿ. ಹೌದು ಸರ್, ಒಂದು ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿದೆ. ಓಕೆ, ಇನ್ಫೆಕ್ಷಿಯಸ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್. ಓಕೆ, ಇದೇನು ಮಾಡಿದೆ, ನಮ್ಮ ಬಾಡಿ ಒಳಗಡೆ ಎಂಟರ್ ಆಗಿದ ಮೇಲೆ ಬಿಗಿನ್ ಟು ಪ್ರಾಲಿಫರೇಟ್. ಹೌದು ಸರ್, ಬಿಗಿನ್ ಟು ಪ್ರಾಲಿಫರೇಟ್ ಅಂದರೆ ಮಲ್ಟಿಪ್ಲೈ. ಓಕೆ, ಪ್ರಾಲಿಫರೇಟ್ ಅಂದರೆ ಮಲ್ಟಿಪ್ಲೈ. ಸೊ ಏನಾಗುತ್ತೆ, ಮಲ್ಟಿಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ರಿಯಾಕ್ಟ್ ವಿತ್ ಇಮ್ಯೂನ್ ಸಿಸ್ಟಮ್. ಹೌದು ಸರ್, ಇದು ಏನು ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿ ಇರುತ್ತೆಲ್ಲ, ಇಮ್ಯೂನ್ ಸಿಸ್ಟಮ್ ಇರುತ್ತೆಲ್ಲ, ಅದ್ರ ಜೊತೆ ಏನಾಗುತ್ತೆ, ಇದು ಫೈಟ್ ಮಾಡುತ್ತೆ, ರಿಯಾಕ್ಟ್ ಮಾಡುತ್ತೆ. ಆ್ಯಂಡ್ ಪ್ರೊಡ್ಯೂಸ್ ಸೈನ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ನಮಗೆ ಲಕ್ಷಣಗಳು, ಗುಣಲಕ್ಷಣಗಳು ಇಲ್ಲಿ ನೋಡೋಕ್ಕೆ ಕಾಣ್ಬೋದು. ಓಕೆ, ಸೊ ಎಕ್ಸಾಂಪಲ್ ಕೋವಿಡಲ್ಲಿ ಏನಾಗಿತ್ತು ಸರ್, ಬ್ರೀದಿಂಗ್ ಡಿಫಿಕಲ್ಟಿ ಇತ್ತು, ಫೀವರ್ ಇತ್ತು, ಕಫ್ ಇತ್ತು, ಆ ಥರ. ಓಕೆ, ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನಮಗೆ ನೋಡೋಕ್ಕೆ ಕಾಣಿಸ್ತವೆ, ಲೈಕ್ ಪೇನ್, ಸ್ವೆಲ್ಲಿಂಗ್, ಫೀವರ್ ಕೂಡ ಇರುತ್ತೆ. ಇನ್ಫೆಕ್ಷನ್ ಇದ್ದರೆ ಫೀವರ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್, ನಾರ್ಮಲ್ ಫ್ಲೋರಾ ಆರ್ ರೆಸಿಡೆಂಟ್ ಫ್ಲೋರಾ. ನಾರ್ಮಲ್ ಫ್ಲೋರಾ ಅಥವಾ ರೆಸಿಡೆಂಟ್ ಫ್ಲೋರಾ. ಓಕೆ, ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ನಾವು ನಾರ್ಮಲ್ ಫ್ಲೋರಾ ಅಥವಾ ರೆಸಿಡೆಂಟ್ ಫ್ಲೋರಾ ಹೇಳ್ತೀವಿ ಅಂದರೆ, ನಮ್ಮ ಬಾಡಿಯಲ್ಲಿ ನಾರ್ಮಲಿ ಅವು ಪ್ರೆಸೆಂಟ್ ಇರ್ತವೆ. ಓಕೆ, ನಾರ್ಮಲಿ ನಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಇರ್ತವೆ, ಬಟ್ ನಮಗೆ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ. ಅಂಥ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನು ನಾವು ನಾರ್ಮಲ್ ಫ್ಲೋರಾ ಅಂತ ಹೇಳ್ತೀವಿ. ಆರ್ ಫೌಂಡ್ ಇನ್ ದಿ ಹ್ಯೂಮನ್ ಬಾಡಿ. ಎಕ್ಸಾಂಪಲ್ ಈ ಕೊಲೈ. ಓಕೆ, ಸೊ ಈ ಕೊಲೈ ಇದೆಲ್ಲ ಇದು ನಮ್ಮ ಲಾರ್ಜ್ ಇಂಟೆಸ್ಟೈನಲ್ಲಿ ಇರುತ್ತೆ, ಲಾರ್ಜ್ ಇಂಟೆಸ್ಟೈನಲ್ಲಿ ನಾರ್ಮಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಅದು ಲಾರ್ಜ್ ಇಂಟೆಸ್ಟೈನಲ್ಲಿದ್ದರೆ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಕೊಲೈ ಬ್ಯಾಕ್ಟೀರಿಯಾ ಇದೆಲ್ಲ ಅದು ನಮ್ಮ ಲಾರ್ಜ್ ಇಂಟೆಸ್ಟೈನ್ಗಳಲ್ಲಿ ಇದ್ದರೆ ಅದು ಏನೂ ಪ್ರಾಬ್ಲಮ್ ಇಲ್ಲ. ಅದೇ ನಮ್ಮ ಯೂರಿನರಿ ಸಿಸ್ಟಮಲ್ಲಿ ಹೋಯ್ತು ಅಂತ ಅಂದ್ಕೊಳ್ಳಿ. ಓಕೆ, ಅದೇ ಈ ಕೊಲೈ ಬ್ಯಾಕ್ಟೀರಿಯಾ ನಮ್ಮ ಯೂರಿನರಿ ಸಿಸ್ಟಮ್ ಒಳಗಡೆ ಹೋದಾಗ ನಮ್ಗೆ ಅಲ್ಲಿ ಇನ್ಫೆಕ್ಷನ್ ಕಾಸ್ ಆಗ್ಬೋದು. ಅಂದರೆ ನಾರ್ಮಲ್ ಪ್ಲೇಸ್ ಇದ್ದರೆ ಓಕೆ, ಏನೂ ಮಾಡೋದಿಲ್ಲ, ಬಟ್ ಅದು ಬೇರೆ ಪ್ಲೇಸಿಗೆ ಟ್ರಾನ್ಸ್ಫರ್ ಆಯಿತು ಅಂದರೆ ಅಲ್ಲಿ ಅದು ಇನ್ಫೆಕ್ಷನ್ ಕಾಸ್ ಮಾಡ್ಬೋದು. ಓಕೆ, ಅಂಥಗಳನ್ನು ನಾವು ಏನಂತ ಹೇಳ್ತೀವಿ, ನಾರ್ಮಲ್ ಫ್ಲೋರಾ ಅಂತ ಹೇಳ್ತೀವಿ ಅಥವಾ ರೆಸಿಡೆಂಟ್ ಫ್ಲೋರಾ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಟ್ರಾನ್ಸಿಯಂಟ್ ಫ್ಲೋರಾ ಆರ್ ಟೆಂಪರರಿ. ಹೌದು ಸರ್, ಟ್ರಾನ್ಸಿಯಂಟ್ ಫ್ಲೋರಾ ಅಂದರೆ ಇವೇನು ಮಾಡ್ತವೆ, ಇವು ಸ್ವಲ್ಪ ಟೈಮ್ಗೋಸ್ಕರ ಮಲ್ಟಿಪ್ಲೈ ಆಗ್ತವೆ ಮತ್ತು ಹೋಗಿಬಿಡ್ತವೆ. ಎಕ್ಸಾಂಪಲ್ ನಮ್ಮ ಸ್ಕಿನ್ ಮೇಲೆ. ಓಕೆ, ನಮ್ಮ ಸ್ಕಿನ್ ಮೇಲೆ ಮೈಕ್ರೋ ಆರ್ಗ್ಯಾನಿಸಮ್ಗಳು ಇದ್ದಾವೆ. ಓಕೆ, ಸೊ ಸ್ವಲ್ಪ ಟೈಮಿಗೆ ಇರ್ತವೆ. ಓಕೆ, ಸ್ವಲ್ಪ ಟೈಮ್ ಅಷ್ಟೇ ಇರ್ತವೆ. ನಾವು ಹ್ಯಾಂಡ್ ವಾಶ್ ಮಾಡಿದಾಗ ಅವು ಹೋಗಿಬಿಡ್ತವೆ, ಅಂದರೆ ಟೆಂಪರರಿಲಿ ಪ್ರೆಸೆಂಟ್ ಇರ್ತವೆ ನಮ್ಮ ಬಾಡಿ ಮೇಲೆ. ಓಕೆ, ಅವುಗಳನ್ನು ನಾವೇನಂತ ಹೇಳ್ತೀವಿ, ಟ್ರಾನ್ಸಿಯಂಟ್ ಫ್ಲೋರಾ ಅಂತ ಹೇಳ್ತೀವಿ. ಓಕೆ, ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಡಿಸೀಸ್ ಕಾಸ್ ಮಾಡ್ತಾವಲ್ಲ ಆ ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ನಾವು ಪ್ಯಾಥೋಜನ್ಸ್ ಅಂತ ಹೇಳ್ತೀವಿ. ಓಕೆ, ವಾಟ್ ಈಸ್ ಪ್ಯಾಥೋಜನ್? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಡಿಸೀಸ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ದಿ ಪ್ಯಾಥೋಜನ್. ಓಕೆ, ಪ್ಯಾಥೋಜನ್ಸ್ ಆರ್ ದಿ ಡಿಸೀಸ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಪ್ಯಾಥೋಜನ್ಸ್ ಅಂದರೆ ಯಾರು ಸರ್? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ನೀವು ಹೇಳಬೇಕು. ಓಕೆ, ಬಿಕಾಸ್ ಆಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ನಾಟ್ ಡೇಂಜರಸ್. ಓಕೆ, ಸೊ ಡೇಂಜರಸ್ ಮೈಕ್ರೋ ಆರ್ಗ್ಯಾನಿಸಮ್ಗಳಿಗೆ ನಾವು ಏನಂತ ಹೇಳ್ತೀವಿ ಸರ್? ಪ್ಯಾಥೋಜನ್ ಅಂತ ಹೇಳ್ತೀವಿ. ಓಕೆ, ಐ ಥಿಂಕ್ ನಿಮಗೆ ನೇಚರ್ ಆಫ್ ಇನ್ಫೆಕ್ಷನ್ ಅರ್ಥ ಆಗಿರ್ಬೋದು. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.